ಮಾಣಿಕ್ಯಧಾರ ಪರ್ವತದಿಂದ 1500 ಅಡಿ ಆಳದ ಪ್ರಪಾತದಲ್ಲಿ ಶ್ರೀನಂದ ಮೃತದೇಹ ಪತ್ತೆಯಾಗಿದೆ. ಬಟ್ ಸಾವಿನ ಬಗ್ಗೆ ಹಲವು ಅನುಮಾನಗಳಿದ್ದಾವೆ. ಯಾಕಂದ್ರೆ ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಶ್ರೀನಂದ ತಾಯಿ ಒಂದು ಆರೋಪವನ್ನು ಮಾಡಿದ್ರು. ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರಬಹುದು, ನಮಗೆ ಡೌಟ್ ಇದೆ ಅಂತ ಹೇಳಿದ್ರು. ಈಗ 3 ದಿನಗಳ ಬಳಿಕ ಪ್ರಪಾತದಲ್ಲಿ ಶ್ರೀನಂದ ಮೃತದೇಹ ಪತ್ತೆಯಾಗಿದೆ. ಇದು ಕೊಲೆನಾ, ಆತ್ಮಹತ್ಯೆನಾ, ಕಾಲು ಜಾರಿ ಬಿದ್ದಿದ್ದ ಅಥವಾ ಯಾರಾದರೂ ತಳ್ಳಿದ್ದ? ಈ ರೀತಿಯಾದಂತಹ ಹಲವು ಅನುಮಾನಗಳು ಕಾಡ್ತಿದ್ದಾವೆ. ಶ್ರೀನಂದ ಪೋಷಕರು ಪಾಲಕ್ಕಾಡ್ನಿಂದ ಸುಮಾರು 40 ಜನರ ಟೀಮ್ ಹಂಪಿ ಟೂರ್ ಅನ್ನ ಮುಗಿಸ್ಕೊಂಡು ಈ ಚಿಕ್ಕಮಗಳೂರಿಗೆ ಬಂದಿತ್ತು. ಇಲ್ಲಿ ಮಾಣಿಕ್ಯಧಾರ ಬೆಟ್ಟವನ್ನ ಹತ್ತಿದ್ರು. ಆ ಜಲಪಾತವನ್ನ ನೋಡೋಕೆ ಬಹಳ ಉತ್ಸುಕರಾಗಿದ್ರು. ಆ ಜಲಪಾತಕ್ಕೆ ಹೋಗುವಂತಹ ಆ ಮಾರ್ಗದ ಮಧ್ಯೆ ತೆಗೆದುಕೊಂಡಂತಹ ಫೋಟೋನ ಗಮನಿಸ್ತಾ ಇದ್ದೀರಿ. ತನ್ನ ಪೋಷಕರ ಜೊತೆಗೆ ಆ ಬಾಲಕಿ ಕೂತಿದ್ದಾಳೆ. ಮತ್ತೊಂದು ಭಾಗದಲ್ಲಿ ತನ್ನ ಸ್ನೇಹಿತೆ ಜೊತೆ ಆಕೆ ಮಾಡಿದಂತಹ ಆ ಸೆಲ್ಫಿ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಎಲ್ಲವೂ ಕೂಡ ಖುಷಿಯಾಗಿಯೇ ಆ ಟ್ರೆಕ್ಕಿಂಗ್ ನಡೀತಾ ಇತ್ತು. ಖುಷಿಯಾಗಿ ಬೆಟ್ಟವನ್ನ ಹತ್ತಿದ್ರು. ಬಟ್ ಏಕಾಏಕಿ ಆಕೆ ನಾಪತ್ತೆಯಾಗ್ತಾ ಇದ್ದ ಹಾಗೆ ಹಲವು ಅನುಮಾನಗಳು ಹುಟ್ಕೊಳ್ತು. ಆಕೆ ಎಲ್ಲಿ ಹೋಗಿರಬಹುದು, ಬಿದ್ದಿರಬಹುದಾ, ಏನಾಗಿರಬಹುದು ಅಂತ ಹೇಳಿ. ಇವತ್ತು ಆಕೆಯ ತಾಯಿ ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರಬಹುದು, ಯಾರಾದರೂ ಆಕೆಗೆ ಫಾಲೋ ಮಾಡ್ಕೊಂಡು ಬಂದು ಡ್ರಗ್ ಅನ್ನ ಕೊಟ್ಟು ಕಿಡ್ನಾಪ್ ಮಾಡಿರಬಹುದು ಅನ್ನುವಂತಹ ಆತಂಕವನ್ನ ವ್ಯಕ್ತಪಡಿಸಿದ್ರು. ಆದರೆ ಶೋಧ ಕಾರ್ಯಾಚರಣೆ ಮಾಡುವಾಗ ಆ ಪ್ರಪಾತದಲ್ಲಿ 1500 ಅಡಿ ಪ್ರಪಾತದಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ. ಪ್ರಶ್ನೆ ಇರೋದು, ಈಗ ಅವರೇ ಉಲ್ಲೇಖ ಮಾಡಿರೋ ಹಾಗೆ ಮಾಣಿಕ್ಯಧಾರ ಜಲಪಾತದ ಹತ್ರ ಬಂದಿದ್ದಾರೆ. ಆ ಮೆಟ್ಟಿಲುಗಳನ್ನ ಇಳಿತಾ ಇದ್ದಂತಹ ಟೈಮ್ನಲ್ಲಿ ಕಾಣೆಯಾಗಿರೋದು ಅಂತ ಹೇಳ್ತಿದ್ದಾರೆ. ಅದು ಬಹಳ ಕಡಿದಾದಂತಹ ಜಾಗ. ಅಕ್ಕಪಕ್ಕದಲ್ಲಿ ಆಕೆ ಒಬ್ಬಳೇ ಹೋದ್ಲಾ ಪ್ರಪಾತ ಇರುವಂತಹ ಜಾಗಕ್ಕೆ? ಆಕೆ ಬೀಳಬೇಕು ಅಂತಂದ್ರೆ ಆಕೆ ಒಬ್ಬಳೇ ಹೋಗಿರ್ಬೇಕು ಆ ಭಾಗಕ್ಕೆ, ಅಥವಾ ಬೇರೆ ಯಾರಾದ್ರೂ ಆಕೆಯ ಜೊತೆಗಿರ್ಬೇಕು. ಆಕೆ ಕಾಲು ಜಾರಿ ಬಿದ್ಲಾ ಅಥವಾ ಯಾರಾದ್ರೂ ತಳ್ಳಿದ್ರ? ಮೇಲ್ಭಾಗದಲ್ಲಿ ಏನಾಯ್ತು ಅನ್ನೋದು ಸದ್ಯಕ್ಕಿರುವಂತಹ ಅನುಮಾನ. ಸದ್ಯ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.